ದಾಖಲೆ ಮೊತ್ತದ ಮಾಳಿಂಗರಾಯ ಗದ್ದುಗೆ ತೆಂಗಿನಕಾಯಿ ಹರಾಜು. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದ ನಡೆದ ಮಾಳಿಂಗರಾಯರ ಜಾತ್ರೆಯಲ್ಲಿ ದಾಖಲೆ ಮೊತ್ತದ ಮಾಳಿಂಗರಾಯ ಗದ್ದುಗೆಯ ತೆಂಗಿನಕಾಯಿ ಹರಾಜು ಆಗಿದೆ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ತಿಕೋಟ ಗ್ರಾಮದ ಭಕ್ತನಾದ ಮಹಾವೀರ ಹರಿಕೆಯವರು ಹರಾಜಿನಲ್ಲಿ ಈ ತೆಂಗಿನಕಾಯಿಯನ್ನು 5,71,100 ರೂಪಾಯಿಗೆ ಪಡೆದುಕೊಂಡರು. ಈ ತೆಂಗಿನಕಾಯಿಯನ್ನು ಪಡೆಯಲು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತು. ಮೂವರಲ್ಲಿ ಇನ್ನಿಬ್ಬರು ಚಿಕ್ಕಲಕ್ಕಿ ಗ್ರಾಮದ ಮುದುಕಪ್ಪ ಮಾಳಪ್ಪ ಪಟ್ಟೇದಾರ್ ಮತ್ತು ಗೋಟಿ ಗ್ರಾಮದ ಸದಾಶಿವ ಮೈಗೂರವರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತು. ತೆಂಗಿನಕಾಯಿಯ ವಿಶೇಷ ಏನು ಎಂದರೆ ಮಹಿಮಾಂತಕ ಪವಾಡ ಪುರುಷ ಶಿವಪಾರ್ವತಿ ಧರೆಗೆ ಇಳಿಸಿ ಮುಂಡಾಸು ಆಹೇರಿ ಪಡೆಯುತ್ತಿರುವ ನಂಬಿದ ಭಕ್ತರನ್ನ ಬೇಕಾದ ಕೊಡುವ ಸಾಕ್ಷಾತ್ ಮಾಳಿಂಗರಾಯ ದೇವರ ಗದ್ದುಗೆ ಮೇಲೆ ಈ ತೆಂಗಿನಕಾಯಿಯನ್ನು ಶ್ರಾವಣ ಮಾಸದ 1 ತಿಂಗಳ ಕಾಲ ಪೂಜಿಸಿರಲಾಗುತ್ತದೆ. ಇದೇ ಕಾಯಿಯನ್ನು ಹಿಂದೊಮ್ಮೆ ಅಂದರೆ 2021ರಲ್ಲಿ ಮಹಾವೀರ ಹರಿಕೆಯವರು ಹರಾಜಿನಲ್ಲಿ 6,50,101 ರೂಪಾಯಿಗೆ ಪಡೆದುಕೊಂಡಿದ್ದರು. ಇದೇ ಕಾಯಿಯನ್ನು ಹಿಂದೊಮ್ಮೆ ಅಂದರೆ 2021ರಲ್ಲಿ ಮಹಾವೀರ ಹರಿಕೆಯವರು ಹರಾಜಿನಲ್ಲಿ 6,50,101 ರೂಪಾಯಿಗೆ ಪಡೆದುಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾಳಿಂಗರಾಯ ಪಟ್ಟದ ದೇವರು ಗುರು ಮುತ್ಯ ಬಬಲಾದಿ, ಮಾಳಿಂಗರಾಯ ದೇವರ ಪೂಜ್ಯರಾದ ಸಿದ್ದಣ್ಣ ಪೂಜಾರಿ, ಹಿರಿಯರಾದ ದುಂಡಪ್ಪ ಬಬಲಾದಿ, ಕಲ್ಲಪ್ಪ ಗಿಡಗಿಂಚಿ, ಬಸವರಾಜ್ ಆಲಗೂರ, ಸಂತೋಷ್ ಮಮದಾಪುರ, ಶಿವಕುಮಾರ್ ಬಬಲಾದಿ ಸೇರಿದಂತೆ ಜಾತ್ರೆಯಲ್ಲಿ ನೆರೆದಿದ್ದ ಭಕ್ತ ಸಮೂಹ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಚಿಕ್ಕಲಕ್ಕಿ ಗ್ರಾಮವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮಾಡುವುದರ ಜನರನ್ನು ಆಕರ್ಷಿಸುತ್ತದೆ.